ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಟಿಬಿ ಕ್ರಾಸ್ ಬಳಿ ಮಾಜಿ ಶಾಸಕ ದಿವಂಗತ ಬಿ ಭೈರಪ್ಪಾಜಿ ಸ್ಮರಣಾರ್ಥ ಭಾನುವಾರ ಬಿ ಭೈರಪ್ಪಾಜಿ ಪ್ರತಿಷ್ಠಾನ, ಆದಿಚುಂಚನಗಿರಿ ಆಸ್ಪತ್ರೆ, ಕಾಲಭೈರವ ಆಯುರ್ವೇದ ಆಸ್ಪತ್ರೆ, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ, ಶ್ರೀರಂಗ ಆಸ್ಪತ್ರೆ, ಕುಮಾರ್ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಜನಪ್ರತಿನಿಧಿಗಳಾಗಿ ಜನಮನ್ನಣೆಯನ್ನು ಗಳಿಸಿ ಒಬ್ಬ ಶಾಸಕ ಜನಪ್ರತಿನಿಧಿಯಾಗಿ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇಂದಿನ ಹಲವಾರು ಯುವ ಶಾಸಕರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕನ್ನು ನಡೆಸ್ತಂಥವರು. ಇಂದು ನಮ್ಮ ಮಸಾಲೆ ಜಯರಾಮ್ ಮಾಜಿ ಶಾಸಕರು ಕೂಡ ಕೊಡುತ್ತಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಜನಪ್ರತಿನಿಧಿ ಆಗಲಿಕ್ಕೆ ಏನೆಲ್ಲ ಮೌಲ್ಯಗಳು ಬೇಕು ಅಂತಕ್ಕಂಥದ್ದನ್ನು ಅವರಾದಿಯಾಗಿ ಜನಸಮುದಾಯದ ಸೇವೆಗೆ ನಿಂತ ಪ್ರತಿಯೊಬ್ಬರೂ ಕೂಡ ಕಲ್ತ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ. ಸಾಮಾನ್ಯ ಜನಗಳಿಗೆ, ಅದರಲ್ಲಿಯೂ ಕೂಡ ರೂರಲ್ ಏರಿಯಾಗೆ, ಗ್ರಾಮೀಣ ಪ್ರದೇಶದ ಬಹುಭಾಗದ ಜನಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳೇನು, ಅದನ್ನು ಪಡಿತಕ್ಕಂಥ ರೀತಿ ಅಂತಕ್ಕಂತಹ ಕೆಲಸವನ್ನು ಮಾಡಿದ್ರ ಜೊತೆಯಲ್ಲಿ ಜನ ಜಾಗೃತಿಯನ್ನು ಕೂಡ, ಜನಗಳಿಗೆ ತಿಳುವಳಿಕೆಯನ್ನು ಕೂಡ ಮೂಡಿಸುವಂತಹ ಭೈರಪ್ಪಾಜಿ ಕಾಲದಲ್ಲಿ ಕೇವಲ ಅವರ ಸೇವೆಯನ್ನು ಮಾಡ್ತಾ ಇದ್ದಂತಲ್ಲ, ಜನಗಳು ಅವರ ಹಕ್ಕುಗಳನ್ನು ಕೇಳುವ ರೀತಿಯಲ್ಲಿ ಜ್ಞಾನವನ್ನು ಮೂಡಿಸ್ತಕ್ಕಂಥದ್ದು. ಹಾಗಾಗಿ ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿದಂಥ ನಾವುಗಳು ಕೂಡ ಅವುಗಳನ್ನ ಅವರನ್ನ ಕೇಳಿ ಪಡ್ಕೊಳ್ತಕ್ಕಂಥ ರೀತಿ ನೀತಿಗಳು ಕೂಡ ಗೊತ್ತಿರಬೇಕು, ಕೇಳುವಂಥದ್ದು ಕೂಡ ಗೊತ್ತಾಗಿರಬೇಕು. ಈ ರೀತಿ ಪರಸ್ಪರ ಕಾರ್ಯವನ್ನ ಸೇವೆಯನ್ನು ಮಾಡಿದಂಥವರು, ಅದರಲ್ಲಿ ಕೂಡ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸೇವೆಯನ್ನ ಬಹುವಾಗಿ ಮಾಡಿದಂತಹವರು, ಈ ಸಂಸ್ಥೆಯನ್ನ, ಶಿಕ್ಷಣ ಸಂಸ್ಥೆಯನ್ನ ನಡೆಸಿ ಅಂತಿಮದಲ್ಲಿ ಈ ಸಂಸ್ಥೆ ಚುಂಚನಗಿರಿ ಮಠಕ್ಕೆ ಸೇರಿಕೆಯಾದರೆ ಇವರು ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿದು ಶ್ರೀಮಠಕ್ಕೆ ವಹಿಸಿಕೊಟ್ಟು ಅದರ ಬೆಳಕನ್ನು ಕಂಡಂತಹವರು, ಅದರ ಭವಿಷ್ಯವನ್ನು ರೂಪಿಸಿದಂತಹವರು ಭೈರಪ್ಪಾಜಿ. ನಂತರ ಮಾತನಾಡಿದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಶಾಸಕ ದಿವಂಗತ ಭೈರಪ್ಪಾಜಿ ಜನಸಾಮಾನ್ಯರ ಸೇವೆ ಮಾಡುವ ಮೂಲಕ ಇಂದಿನ ಯುವ ಶಾಸಕರಿಗೆ ಮಾದರಿಯಾಗಿದ್ದಾರೆ ಮತ್ತು ಶಾಸಕರಾಗಿ ತಾಲೂಕಿನ ಜನರ ಸೇವೆ ಮಾಡುವ ಮೂಲಕ ತಾಲೂಕಿನ ಜನರ ಮನಸ್ಸಲ್ಲಿ ಉಳಿದಿದ್ದಾರೆ. ಗ್ರಾಮೀಣ ಜನರಿಗೆ ನೀಡುವಂತಹ ಮೂಲಭೂತ ಸೌಕರ್ಯ ಜೊತೆಗೆ ಜನರನ್ನ ಜಾಗೃತಿಗೊಳಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಯುವಕರನ್ನ ವಿದ್ಯಾವಂತರನ್ನಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಇಂದಿನ ಜನಪ್ರತಿನಿಧಿಗಳು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ರಾಜಕಾರಣ ಮಾಡಬೇಕೆಂದು ಸಲಹೆಯನ್ನ ನೀಡಿದರು. ಗ್ರಾಮೀಣ ಭಾಗದಲ್ಲಿ ಇಂತಹ ಆರೋಗ್ಯ ಶಿಬಿರಗಳು ಹೆಚ್ಚು ಹಮ್ಮಿಕೊಳ್ಳಬೇಕು. ಗ್ರಾಮೀಣದ ರೈತಾಪಿ ವರ್ಗದ ಜನರು ತಮ್ಮ ಕೃಷಿ ಚಟುವಟಿಕೆಗಳ ಒತ್ತಡದ ನಡುವೆ ಆರೋಗ್ಯದ ಕಡೆ ಗಮನ ನೀಡಬೇಕು. ಜನರು ಸಂಕೋಚ ಬಿಟ್ಟು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಇಂತಹ ಕಾರ್ಯಕ್ರಮವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದಿದ್ದಾರೆ. ಆರೋಗ್ಯ ಶಿಬಿರದಲ್ಲಿ ನೂರಾರು ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡ್ರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಸಾಲ ಜಯರಾಮ್, ಭೈರಪ್ಪಾಜಿ ಪ್ರತಿಷ್ಠಾನ ಅಧ್ಯಕ್ಷ ಕೆಟಿ ಗಂಗಾಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಸುರೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚೌಧರಿ ರಂಗಪ್ಪ, ಎನ್ಆರ್ ಜಯರಾಮು ಮುಂತಾದವರು ಉಪಸ್ಥಿತರಿದ್ದರು. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.